ಹೆಲೋ ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಾವೊಂದು ಪ್ರೋಟೀನ್ಸ್ ಲಡ್ಡುನ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆ ದೊಡ್ಡವ್ರಿಗೆ ಪ್ರತಿಯೊಬ್ಬರಿಗೂ ಆಗುತ್ತೆ. ಖಂಡಿತ ಟ್ರೈ ಮಾಡಿ ಇದನ್ನು ನೋಡಿ. ಇದಕ್ಕೆ ಫಸ್ಟು ನಾನು ಒಂದು 200 ಗ್ರಾಮಷ್ಟು ಕರಿ ಎಳ್ಳು ಅಂದರೆ ಬ್ಲ್ಯಾಕ್ ಕಲರ್ ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಸನ್ಫ್ಲವರ್ ಬೀಜ ಅದು ಅಷ್ಟೇ ಒಂದು 200 ಗ್ರಾಮಷ್ಟು ತೊಗೊಳ್ಳಿ. ನಂತರ ಪಂಪ್ಕಿನ್ ಸೀಡ್ಸು ಇದೆಲ್ಲ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ನೀವು ಇದಕ್ಕೆ ಇನ್ನೂ ಬಾದಾಮಿ ಎಲ್ಲನೂ ಯೂಸ್ ಮಾಡಬಹುದು. ಸೊ ನಂತರ ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸು ಅಗಸೆ ಬೀಜ ಅಂತಿರಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಈ ರೀತಿ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ನಂತರ ಬಿಳಿ ಎಳ್ಳು, ಸ್ವಲ್ಪ ಗೋಡಂಬಿ, ಒಂದು 3 ಏಲಕ್ಕಿ, ಸ್ವಲ್ಪ ವಾಲ್ನಟ್ ಇರುತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿದ್ದೀನಿ. ನಂತರ ಇದು ಬಂದುಬಿಟ್ಟು ಮಕ್ನ, ನಿಮಗೆ ಲೋಟಸ್ ಬೀಜ ಸಿಗುತ್ತಲ್ಲ ಅದನ್ನು ಈ ರೀತಿ ಎಲ್ಲ ಪುಡಿ ಮಾಡ್ಕೊಂಡಿದ್ದೀವಿ ನೋಡಿ. ಸ್ವಲ್ಪ ಅದನ್ನು ಹುರ್ಕೊಂಡು ನಂತರ ಪುಡಿ ಮಾಡ್ಕೊಂಡು ನಾವು ಏನೇನೋ ಫ್ರೈ ಮಾಡ್ಕೊಳ್ತೀವಿ. ಇದಕ್ಕೆ ಮೇಯ್ನಾಗಿ ಸ್ವಲ್ಪ ಎಳ್ಳೆಲ್ಲ ತುಂಬ ಇಂಪಾರ್ಟೆಂಟು. ಇವಾಗ ಇದಕ್ಕೆ 1/4 kg ಬೆಲ್ಲನ ಪಾಕ ತೊಗೊಂಡಿದ್ದೀನಿ. ಸೊ ನಾವು ಇವಾಗ ಆ ಪಾಕನ ಸೇಮ್ ಒಂದೆಲೆ ಪಾಕ ಬರೋವರೆಗೂ ತಗೊಂಡು ಈ ರೀತಿ ನಾವು ಪುಡಿ ತುಂಬ ಪುಡಿ ಮಾಡಬೇಡಿ, ಸ್ವಲ್ಪ ದಪ್ಪಗೆ ಬೀಜ ಥರ ಇರಲಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಪಾಕಕ್ಕೆ ನೋಡಿ ಒಂದೆಲೆ ಪಾಕ ಬಂದ ತಕ್ಷಣ ನಾವು ಅದನ್ನು ನಿಲ್ಲಿಸ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಂಡಿನ ಅದಕ್ಕೆ ಬರೋವರೆಗೂ ಈ ರೀತಿ ಉಂಡೆ ಮಾಡ್ಕೋಬೇಕಾಗುತ್ತೆ. ನಂತರ ಸ್ವಲ್ಪ ತುಪ್ಪನ ಕೈಗೆ ಹತ್ಕೊಂಡು ಉಂಡೆಗಳು ಮಾಡಿದ್ರೆ ಎಷ್ಟು ಪ್ರೋಟೀನ್ಸ್ ಇರುತ್ತೆ ಅಂದರೆ ಇದರಲ್ಲಿ ಫ್ಲಾಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಎಳ್ಳುಂಡೆ ಇದೆಲ್ಲ ನಿಮಗೆ ಮಾರ್ಕೆಟಲ್ಲಿ ತುಂಬ ರೇಟ್ ಇರುತ್ತೆ ಮತ್ತು ಅದರಲ್ಲಿ ಅಷ್ಟು ಕ್ವಾಲಿಟಿನೂ ಇರೋಲ್ಲ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದು ನಾವೆಲ್ಲ ಸ್ವಲ್ಪ ಹುರಿದು ಪುಡಿ ಮಾಡಿರೋದ್ರಿಂದ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಸಾಫ್ಟಾಗಿ ತಿನ್ನಬಹುದು, ಅಷ್ಟೊಂದು ಚೆನ್ನಾಗಿರುತ್ತೆ. ಖಂಡಿತ ಫ್ರೆಂಡ್ಸ್ ಈ ರೆಸಿಪಿನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಟೇಸ್ಟ್ ನೋಡಿ. ತುಂಬ ಹೆಲ್ತ್ಗೆ, ಸ್ಕಿನ್ಗೆ, ಹೇರ್ಗೆ ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು.